ಹಾಯ್ ಫ್ರೆಂಡ್ಸ್, ಇವತ್ತು ಪೊಟೆಟೊ ಕರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟು ಇಂಗ್ರೀಡಿಯೆಂಟ್ಸ್: ಆನಿಯನ್ 3, ಟೊಮೆಟೊ 2, ಗ್ರೀನ್ ಚಿಲ್ಲಿ 7, ಕರಿಬೇವು, ಇಂಗು ಮತ್ತು ಆಲೂಗಡ್ಡೆ. ಫಸ್ಟ್ ಆಲೂಗಡ್ಡೆ ಬೇಯಿಸ್ಕೊಂಡು 3-4 ವಿಶಿಲು. ಅದಾದಮೇಲೆ ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಚಾಪಿಂಗ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ಸಣ್ಣ ಆಗುತ್ತೆ ಅಂತ. ಸೊ ನೀವು ಹಚ್ಚಿಟ್ಕೊಬೋದು ಸಣ್ಣ ಸಣ್ಣಗೆ. ಒಂದು ಟೊಮೆಟೊ ಹಚ್ಚಿಟ್ಕೊತೀನಿ. ಈ ಥರ ಮಾಡೋದ್ರಿಂದ ತುಂಬ ಸ್ಮೂತಿಯಾಗಿ ಬರುತ್ತೆ. ಸೊ ಸ್ಮ್ಯಾಶ್ ಮಾಡಿದಾಗ ಟೇಸ್ಟ್ ಕೂಡ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ಈ ರೀತಿ ನಾನು ಕಟ್ ಮಾಡ್ಕೊತಿದ್ದೀನಿ. ತುಂಬ ಖಾರ ಬೇಕನ್ನೋರು ಇನ್ನೂ ಹಾಕ್ಕೋಬೋದು. ಆಮೇಲೆ 3-4 ವಿಶಿಲ್ ತೆಗೆದಿಟ್ಕೊಂಡಿರ್ತೀವಲ್ಲ, ಆಲೂಗಡ್ಡೆನ ಚೆನ್ನಾಗಿ ಬೆಂದಿದೆ. ಸೊ ಈಸಿಯಾಗಿ ಸಿಪ್ಪೆ ತೆಗಿತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಬಾಂಡಿಗೆ ಸ್ವಲ್ಪ 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಹಚ್ಚಿಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ಸೊ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋ ನಂತರ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕರಿಬೇವು ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಹಾಕ್ಬೋದು. ಉಪ್ಪು ಹಾಕ್ಕೊಂಡ ನಂತರ ಅದಕ್ಕೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಇಂಗು ಹಾಕೋದ್ರಿಂದ ಆಯಿಲ್ ಕೂಡ ಕಮ್ಮಿ ಆಗುತ್ತೆ. ಇದು ಆಲೂಗಡ್ಡೆ ಅಲ್ವಾ, ಸೊ ಅದಕ್ಕೆ ಟೊಮೆಟೊ ಹಚ್ಚಿಟ್ಕೊಂಡಿರೋದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ, ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪಿಂಚ್ ಶುಗರ್ ಹಾಕಿದ್ದೀನಿ, 1 ಸ್ಪೂನಷ್ಟು. ಸೊ ಇದೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಸ್ಮ್ಯಾಶರಿಂದ ನಾನು ಸ್ಮ್ಯಾಶ್ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಸ್ಮೂತಿಯಾಗಿರುತ್ತೆ, ತಿನ್ಬೇಕಾದ್ರೂ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು. ಇದು ತುಂಬ ನೀರು ಹಾಕ್ಕೊಂಡಷ್ಟು ಅದು ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲ ಮಸಾಲೆ ಕೂಡ ಅದಕ್ಕೆ ಸೇರಿಸ್ಕೋಬೇಕು. ನೋಡ್ತಾ ಇದ್ದೀರಾ? ಸೊ ಎಲ್ಲ ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಎಲ್ಲ ಸೇರಿಸ್ಕೊಂಡ ನಂತರ ಇದು ಪೂರಿ, ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಮಾಡ್ಕೊಂಡಿದ್ದೀನಿ. ಸೊ ದೋಸೆ ಜೊತೆ ತುಂಬ ಚೆನ್ನಾಗಿತ್ತು ಇವತ್ತು. ಸೊ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಈ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.